ಜಲಾಶಯಗಳು ಬತ್ತಿ ಹೋಗ್ತಿವೆ, ನೀರಿನ ಮೂಲಗಳು ಹಳ್ಳ ಹಿಡಿತಿವೆ. ರಾಜ್ಯದ ರಾಜಧಾನಿಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇನ್ನೊಂದು ಕಡೆ ಬೆಂಗಳೂರಿನ ಜನರ ದಾಹ ತಣಿಸಬೇಕಿದ್ದಂತ ಜಲಾಶಯಗಳು ಬರದಾಗ್ತಿರೋದು ಬರದ ಬೇಗೆಯ ಮುನ್ಸೂಚನೆಯನ್ನ ಕೊಡ್ತಾ ಇವೆ. ಮಳೆಗಾಲದಲ್ಲಿ ಬಾರೋ ಬಾರೋ ಮಳೆರಾಯ ಅಂತ ಕರೆದಿದ್ದೇ ಆಯ್ತು. ವರುಣದೇವ ಕೃಪೆ ತೋರಿಸಲಿಲ್ಲ. ಇದೀಗ ಎಲ್ಲೆಲ್ಲೋ ಬೇಸಿಗೆಯ ಬಿಸಿಲ ತಾಪದ ಜೊತೆಗೆ ನೀರು ನೀರು ಅನ್ನೋ ಕೂಗು ಕೇಳ್ತಿದೆ. ಅದರಲ್ಲೂ ರಾಜಧಾನಿಯ ಬಹುತೇಕ ಏರಿಯಾಗಳಲ್ಲಿ ಬರದ ಛಾಯೆ ಆವರಿಸಿದೆ. ಗಲ್ಲಿ ಗಲ್ಲಿಯಲ್ಲಿನ ಜಲಕ್ಷಾಮ TV9 ಅಭಿಯಾನದಲ್ಲಿ ಬಯಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಿತಿ ಮೀರಿದ ಜಲದಾಹ, ಬತ್ತಿದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಜಲಾಶಯಗಳು ಕುಡಿಯೋ ನೀರಿಗೂ ತತ್ವಾರ. ಕೆಂಗೇರಿಯ ಹರ್ಷ ಲೇಔಟ್ನ ಜನ ನೀರಿಲ್ಲದೆ ಹರ್ಷ ಕಳೆದುಕೊಂಡಿದ್ದಾರೆ. ವಾರಕ್ಕೋ 15 ದಿನಕ್ಕೋ ಬರೋ ನೀರಿಗೂ ಕಾದು ಸುಸ್ತಾಗಿದ್ದಾರೆ. ಹೀಗೆ ಕಂಗಾಲಾದ ಜನರಿಗೆ ಟ್ಯಾಂಕರ್ ಮಾಫಿಯಾ ಕೂಡ ಮತ್ತಷ್ಟು ಸಂಕಷ್ಟವನ್ನ ತಂದಿಟ್ಟಿದ್ದು ಹೈರಾಣಾಗಿ ಹೋಗಿದ್ದಾರೆ. ಸರ್, ನಮಗೆ ನೀರು ಬೇಕು. ಇಲ್ಲಿ ಬೋರ್ ಹಾಕ್ಸಿರೋದೆಲ್ಲ ಬತ್ತೋಗೈತೆ. ನಮಗೆ CMC ನೀರು ಕಲೆಕ್ಷನ್ ಕೊಟ್ಟರೆ ಸಾಕು ಸರ್. ನೀರಿಲ್ಲ ಅಂದರೆ ಇರೋಕ್ಕಾಗಲ್ಲ. ಒಂದೊಂದು ಊಟ ಇಲ್ಲ ಅಂದರೂ ಇರ್ಬೋದು ಸರ್. ನೀರು ಬೇಕೇ ಬೇಕು. ಎಲ್ಲದಕ್ಕೂ ನೀರು ಅನುಕೂಲ ಬೇಕೇ ಬೇಕು ಸರ್. ನಮ್ಗೆ ನೀರು ಬೇಕು ಸರ್. ನೀರು ಕೊಡಿಸಿ ಸಹಾಯ ಮಾಡಿ ನಮಗಷ್ಟೇ. ಇತ್ತ ಕಾವೇರಿ ನೀರಾವರಿ ತಾಂತ್ರಿಕ ಸಮಿತಿ ಆಘಾತಕಾರಿ ವಿಷಯ ಬೆಚ್ಚಿಟ್ಟಿದ್ದು, ಕಬಿನಿ, ಹೇಮಾವತಿ, ಹಾರಂಗಿ ಜಲಾಶಯಗಳ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿತವಾಗ್ತಿದೆಯಂತೆ. ಕಬಿನಿಯಲ್ಲಿ ಕೇವಲ 2.10 TMC ನೀರು ಮಾತ್ರ ಬಿದ್ದು ಬೆಂಗಳೂರಿಗೆ 1 ತಿಂಗಳು ಮಾತ್ರ ನೀರು ಸಿಗುತ್ತದಂತೆ. ಕಬಿನಿ, ಹಾರಂಗಿ ಮತ್ತು ಹೇಮಾವತಿ 4 ಡ್ಯಾಮ್ಗಳು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪ್ತಿನಲ್ಲಿ ಏನು ಬರ್ತವೆ, ಒಂದು ಡ್ಯಾಮು ಫಿಲಪ್ ಆಗಲಿಲ್ಲ. ಎಲ್ಲ ಅರ್ಧಂಬರ್ಧ ಫಿಲಪ್ ಆಗಿದ್ದು. ಒಟ್ಟು 115 TMC ಕೆಪಾಸಿಟಿ ಇರುವಂಥ ಡ್ಯಾಮ್ಗಳಿವು. ಫಿಲಪ್ ಆಗಿದೆ 70 TMC. ಅದರಲ್ಲಿ 40 TMC ತಮಿಳುನಾಡಿಗೆ ಬಿಟ್ಟು 30 TMCನಲ್ಲಿ ಕಳೆದ 4-5 ತಿಂಗಳಿಂದ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈಗ ಹಾಲಿ ಇರುವಂಥ ಶೇಖರಣೆಯ ಮೊತ್ತ 4 ಡ್ಯಾಮ್ಗಳಿಂದ ಒಂದು 14 TMC ನೀರಿದೆ. ಅಂದರೆ ಡ್ರಾಯಬಲ್ ವಾಟರ್, ಕುಡಿಯುವಂಥದ್ದಕ್ಕೆ ಮತ್ತು ಹೊರಗಡೆ ತಗೊಳ್ಳುವಂಥದ್ದಕ್ಕೆ ಅವಕಾಶ ಇರುವಂಥದ್ದು 14 TMC. ಬತ್ತಿದ ತುಂಗೆಯ ಒಡಲು 4 ಜಿಲ್ಲೆಗಳಲ್ಲಿ ಜಲ ಸಂಕಷ್ಟ. ಇನ್ನು ಕುಡಿಯಲು ಮತ್ತು ಕೃಷಿಗೆ ಆಧಾರವಾಗಿರುವ ತುಂಗಭದ್ರಾ ಜಲಾಶಯ ಬರಿದಾಗುವ ಹಂತಕ್ಕೆ ಬಂದಿದ್ದು, ಬೇಸಿಗೆ ಆರಂಭಕ್ಕೂ ಮುನ್ನವೇ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಯ ಜನರಿಗೆ ಜಲ ಸಂಕಷ್ಟ ಎದುರಾಗಿದೆ. 105.79 TMC ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಂನಲ್ಲಿ ಕೇವಲ 9.4 TMC ನೀರು ಮಾತ್ರ ಉಳಿದಿದೆ. 4 ಜಿಲ್ಲೆಯ ಜನರ ಆತಂಕ ಹೆಚ್ಚಾಗಿದೆ. ಇದೀಗ ನಾವು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ತುಂಗಭದ್ರಾ ಜಲಾಶಯ ತುಂಬಿದ್ರೆ 4 ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಗುತ್ತೆ. ಆದರೆ ಈ ಬಾರಿ ಬರಗಾಲದಿಂದಾಗಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗುವ ಹಂತಕ್ಕೆ ಬಂದಿರುವಂತದ್ದು. ಬೇಸಿಗೆ ಆರಂಭದಲ್ಲಿ ರಾಜಧಾನಿಗೆ ಜಲದಾಹ ಶುರುವಾಗಿದ್ರೆ ರಾಜ್ಯದ ಜಲಾಶಯಗಳ ಒಡಲು ಕೂಡ ಬರಿದಾಗ್ತಿರುವುದು ಭೀಕರ ಬರಗಾಲದ ಮುನ್ಸೂಚನೆ ನೀಡ್ತಿದೆ. ಕೊಪ್ಪಳದಿಂದ ಸಂಜಯ್, ಮೈಸೂರಿನಿಂದ ರಾಮ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.